ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯೋ ನೋಡಿದ್ರಲ್ಲ, ಒಂದು ಒಳ್ಳೆ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಥರ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಪೋಸ್ಟ್ ಮಾಡ್ತೀನಿ. ಸೊ ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ನೀವು ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಜಸ್ಟ್ ನೀವೇನು ಮಾಡಬೇಕಂದ್ರೆ, ಸೊ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟಲ್ಲಿ ಕಾಣ್ತಿದೆಯಲ್ಲ ಪ್ರಾಜೆಕ್ಟು, ಸೊ ಇದು ಡಿಸ್ಟ್ರಿಬ್ಯೂಷನಲ್ಲಿ ಇರುತ್ತೆ. ಸೊ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಲಿಂಕ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಲರ್ಟ್ ಮೆಷಿನ್ ಬರುತ್ತೆ. ಸೊ ಅಲರ್ಟ್ ಮೆಷಿನ್ ಬಂದ ನಂತರ ಜಸ್ಟ್ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಈಗ ನೋಡಿ ಯಾವ ಥರ ಇರುತ್ತೆ ಅಂದರೆ, ಅದು ನೋಡಿ ಈ ಥರ ಇರುತ್ತೆ. ಜಸ್ಟ್ ನೋಡಿ ಎಲ್ಲ ಎಫೆಕ್ಟ್ ಆ್ಯಡ್ ಆಗಿ ಈ ಥರ ಇರುತ್ತೆ. ಸೊ ನೀವು ಇದನ್ನೇ ಯೂಸ್ ಮಾಡ್ತೇನೆಂದರೆ ಜಸ್ಟ್ ಮೇಲೆ ಸೇವ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ಬೇಕಂದ್ರೆ, ಸೊ ಬನ್ನಿ ಹೇಳ್ಕೊಡ್ತೀನಿ. ಸೊ ಮೊದಲೇದಾಗಿ ಫ್ರೆಂಡ್ಸ್, ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ 9x16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾ ವಿಡಿಯೋದಲ್ಲಿ ಇದೆ, ಜಸ್ಟ್ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಈ ವಿಡಿಯೋದಲ್ಲಿರೋ ಸಾಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಈ ಥರ ಮಾಡ್ಕೊಂಡ ನಂತರ ನೋಡಿ ಜಸ್ಟ್ ನೀವೇನು ಮಾಡಬೇಕಂದ್ರೆ, ಇವಾಗ ನೋಡಿ ನಿಮಗೆ ನೀವು ಏನು ಮಾಡಬೇಕಂದ್ರೆ, ಮುಂಚೆನೇ ಸಾಂಗ್ನ ಯಾವ ಥರ ಸಾಂಗ್ನ ಚೂಸ್ ಮಾಡಬೇಕಂದ್ರೆ, ನೀವು ಒಂದು 5 ಸೆಕೆಂಡು ನಿಮಗೆ ಲಿರಿಕ್ಸ್ ಇರಬಾರ್ದು. ಸೊ ಜಸ್ಟ್ ಮ್ಯೂಸಿಕ್ ಇರಬೇಕು ಅಂಥ ಸಾಂಗ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿಂದ ನಂದು ಲೈನ್ಸ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು 2 ಲೈನ್ಸ್ ನೀವು ಕವರ್ ಮಾಡಿಕೊಂಡು ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸು, ಈ ಥರ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಜಸ್ಟ್ ಫಸ್ಟ್ ಕೀ ಫ್ರೇಮ್ ಬಂದು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಫೋಟೋಗಳು ಎಲ್ಲಿ ಸಿಗ್ತಾವಂದರೆ, ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಅದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಈಗ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಫೋಟೋಸ್ನ ನಾನು ಟೆಲಿಗ್ರಾಮ್ ಚಾನಲನ್ನು ನೀಡಿರ್ತೀನಿ. ಫೋಟೋಸ್ನ ಹೋಗಿ ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಂತ ನೋಡಿ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಫೋಟೋನ ನೋಡಿ ಒಂದು 2 ಲೈನ್ಸ್ ಬಿಟ್ಟು ನೀವು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು ಮೊದಲೇದಾಗಿ. ಆಮೇಲೆ ನೆಕ್ಸ್ಟು ಈ ಥರ ಫೋಟೋನ ಆ್ಯಡ್ ಮಾಡಬೇಕು. ಸೊ ನಿಮಗೆ ಎಷ್ಟು ಫೋಟೋ ಆ್ಯಡ್ ಮಾಡಬೇಕಂತ, ನಿಮ್ಮ ಸಾಂಗ್ ಎಷ್ಟು ಲೆಂತ್ ಎಷ್ಟಿದೆ ನೋಡಿ, ಸೊ ಅಷ್ಟು ನೀವು ಫೋಟೋನ ಆ್ಯಡ್ ಮಾಡಬೇಕು. ಸೊ ಮಾಡಿದ ನಂತರ ನೋಡಿ ಜಸ್ಟ್ ನೀವೇನು ಮಾಡಬೇಕಂದ್ರೆ, ಇವಾಗ ಸೊ ಜಸ್ಟ್ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಮನು ಎಡಿಟಿಂಗ್ ಸ್ಟುಡಿಯೋ ಅಂತ ಇದೆಯಲ್ಲ, ಸೊ ಅದನ್ನ ಓಪನ್ ಮಾಡಿಕೊಂಡು ನೀವು ಸೊ ಇಲ್ಲಿ ಫೋಟೋ ಎಫೆಕ್ಟ್ ಇದೆಯಲ್ಲ, ಸೊ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಿರಾಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಆಲ್ ಎಫೆಕ್ಟ್ ಕೊಡಬೇಕು. ಸೊ ಕೊಟ್ಟ ನಂತರ ಜಸ್ಟ್ ಮತ್ತೆ ಬ್ಯಾಗ್ ಬಂದು ನೀವು ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಬೇಕು. ಸೊ ಹೋದ ನಂತರ ಜಸ್ಟ್ ಏನು ಮಾಡಬೇಕಂದ್ರೆ, ಈ ಫೋಟೋಗೆ ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ನೋಡಿ ಈ ಥರ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಸೊ ಅದೇ ಎಲ್ಲ ಫೋಟೋಗೂ ಅದೊಂದೇ ಎಫೆಕ್ಟ್ನ ಈ ಥರ ಆ್ಯಡ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ಸೊ ನೋಡಿ ಯಾವ ಥರ ಎಫೆಕ್ಟ್ ಪೇಸ್ಟ್ ಆಗಿದೆ ಅಂತ. ಸೊ ಈ ಥರ ಪೇಸ್ಟ್ ಮಾಡಿದ ನಂತರ ಏನು ಮಾಡ್ಬೇಕಂದ್ರೆ, ನೀವು ಸೊ ಈ 3 ಫೋಟೋಗಳನ್ನ, ಸೊ ನಿಮ್ಮ ಫೋಟೋ ಎಷ್ಟು ಇರುತ್ತೆ ನೋಡಿ, ಸೊ ಅಷ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ, ಇವಾಗ ಸೊ ಮತ್ತೆ ಬ್ಯಾಗ್ ಬಂದು ಈ ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಜಸ್ಟ್ ಏನು ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ಳಿ. ಲಿರಿಕ್ಸ್ನ ಕಾಪಿ ಲೇಯರೇ ಮಾಡ್ಕೊಳ್ಳಿ. ಸೊ ಮಾಡ್ಕೊತ ಜಸ್ಟ್ ನೀವು ಸೊ ಮತ್ತೆ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಫಸ್ಟ್ ಕೀ ಫ್ರೇಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಇಲ್ಲಿ ಈ ಥರ ಜಸ್ಟ್ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಲೈನ್ ಏನಿದೆ ನೋಡಿ, ಸೊ ಕಳೆದು ಹೋದೆ, ಜಸ್ಟ್ ನೀವು ಇಲ್ಲಿ ಟೈಪ್ ಮಾಡಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ, ಅದಕ್ಕೆ ತೋರಿಸಲ್ಲ. ಮಾಡಿದ ನಂತರ ಮತ್ತೆ ಜಸ್ಟು ಎಲ್ಲಿ ಮುಗಿಯುತ್ತೆ ನೋಡಿ ಲೈನು, ಸೊ ಅಲ್ಲಿ ಮತ್ತೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಸೊ ಮತ್ತೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಸೊ ನೆಕ್ಸ್ಟ್ ಲೈನ್ ಏನಿದೆ ನೋಡಿ, ನಿನ್ನ ಧ್ಯಾನದಲ್ಲಿ, ಸೊ ಅದನ್ನ ಜಸ್ಟ್ ನೀವು ಟೈಪ್ ಮಾಡ್ಕೊಳ್ಬೇಕು ಈ ಥರ, ನಿನ್ನ ಧ್ಯಾನದಲ್ಲಿ. ಸಾರಿ ಫ್ರೆಂಡ್ಸ್, ಏನೋ ತಪ್ಪಾಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೀವು ಮುಂದೆ ಎಷ್ಟು ನಿಮ್ಮದು ಲೈನ್ ಏನಿದೆ ಸೊ ಅದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತ ಟೆಕ್ಸ್ಟ್ನ ಹಾಕಬೇಕು. ಸೊ ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ನಿಮಗೆ ಮತ್ತೆ ಬ್ಯಾಕ್ ಬರಬೇಕು.
ಸೊ ಬ್ಯಾಕ್ ನಂತರ ಮತ್ತೆ ಮೊನೋ ಎಡಿಟಿಂಗ್ ಸ್ಟುಡಿಯೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಗ್ರೂಪ್ 1 ಅಂತಿದೆಯಾ, ಸೊ ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಮಾಡ್ತಿರೋ ಪ್ರಾಜೆಕ್ಟ್ ಹೋಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಆ್ಯಡ್ ಆದಮೇಲೆ ಏನು ಮಾಡಬೇಕಂದ್ರೆ ಇವಾಗ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರು ಒಂದು ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿ ಕಲರಲ್ಲಿ ಹೋಗಿದ್ದನ್ನ ಈ ಥರ ಪೂರಾ 0 ಇಟ್ಕೊಳ್ಳಿ. ಸೊ 0 ಇಟ್ಕೊಂಡ ನಂತರ ಇದನ್ನ ಸೆಂಟರ್ ಬ್ರೌನ್ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಿ iOS 18 ಫೌಂಡ್ ಸಿಗುತ್ತೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ್ರೆ ಇದನ್ನ ಸ್ವಲ್ಪ ಲಿರಿಕ್ಸ್ ಕೆಳಗೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಮೂಮೆಂಟ್ ಟ್ರಾನ್ಸ್ಫರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ್ರೆ ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊಂಡು ಲೆಂತ್ ಇಲ್ಲಿವರೆಗೂ, ಸೊ ಅಲ್ಲಿವರೆಗೂ ಇದನ್ನ ಈ ಥರ ಲೆಂತ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಸೊ ಮಾಡ್ಕೊಂತ ನೋಡಿ ಯಾವ ಥರ ಆಗಿರುತ್ತೆ ಅಂದರೆ ನೋಡಿ ಈ ಥರ ಆಗಿರುತ್ತೆ. ಸೊ ನೀವು ಜಸ್ಟ್ ಇಲ್ಲಿ ಸ್ವಲ್ಪ ಎಷ್ಟಂದರೆ 7 ಸೆಕೆಂಡ್ ತೋರಿಸಿದ್ದೀನಿ, ನೀವು ಎಷ್ಟು ಲೈನ್ಸ್ ಇದೆ ನೋಡಿ. ಸೊ ಅದನ್ನ ಟೈಪ್ ಮಾಡಿಕೊಂಡು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಮಾಡಿದ ನಂತರ ಜಸ್ಟ್ ಏನು ಮಾಡ್ಬೇಕಂತ ಇವಾಗ ಮೇಲೆ ಸೇರ್ ಆಪ್ಷನ್ ಕಾಣ್ತಿದೆ. ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್ ನೋಡಿ ಈಸಿ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ.